ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರೆವರೆಂಡ್ ಫರ್ನಾಂಡ್ ಕಿಟೆಲ್ ಇವರು ಜರ್ಮನಿಯಲ್ಲಿ ಜನಿಸಿದ್ರು. ಕನ್ನಡಕ್ಕೆ ಅಪಾರ ಕೊಡುಗೆ ನೀಡಿದ ಕನ್ನಡದ ಸಾಹಿತಿ ಎಂದೇ ಖ್ಯಾತಿ ಪಡೆದುಕೊಂಡಿದ್ದಾರೆ. ಕನ್ನಡಕ್ಕೆ ಮೊಟ್ಟ ಮೊದಲ ನಿಘಂಟು ಕೊಟ್ಟವರು ಅವರು. ಇಂದಿಗೂ ಕನ್ನಡ ವ್ಯಾಕರಣ ವಿಷಯದಲ್ಲಿ ಕಿಟ್ಟಲೆ ಸಂಶೋಧನೆಯ ನಿಘಂಟುವೆ ಸರ್ವಶ್ರೇಷ್ಠ ಸ್ಥಾನದಲ್ಲಿ ನಿಲ್ಲುತ್ತೆ. ಅಂಥ ಕಿಟ್ಟಲ್ ಭಾರತ ಬಿಟ್ಟು ಹೋದ 150 ವರ್ಷಗಳ ಬಳಿಕ ಅವರ ಮರಿಮೊಮ್ಮಕ್ಕಳು ಕಿಟ್ಟೆಲ್ ಕನ್ನಡ ಕ್ರಾಂತಿಯ ಮೂಲ ಹುಡುಕಿಕೊಂಡು ಜರ್ಮನ್ನಿಂದ ಕನ್ನಡ ನಾಡಿಗೆ ಬಂದಿದ್ರು. ಸಾಕಷ್ಟು ಸುದ್ದಿ ಕೂಡ ಆಗಿತ್ತು. ಹೀಗೆ ಜರ್ಮನಿಯಲ್ಲಿ ಹುಟ್ಟಿ ಕರುನಾಡಿನ ಸೇವೆ ಮಾಡಿದ ಈ ಮಹನೀಯನ ಸಾಧನೆ ನಿಜಕ್ಕೂ ನಮ್ಮೆಲ್ಲರನ್ನು ಹುಬ್ಬೇರಿಸದೇ ಇರದು. ಬನ್ನಿ, ಹಾಗಿದ್ರೆ ಈ ಸಂಚಿಕೆಯಲ್ಲಿ ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್ ಯಾರು, ಕನ್ನಡದ ಮಣ್ಣಿಗೆ ಅವರ ಸಾಧನೆಯಾದ್ರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಜರ್ಮನಿಯ ಈಶಾನ್ಯ ಸಾಗರದ ಹ್ಯಾನ್ವೋರ್ ಪ್ರಾಂತ್ಯದ ಫ್ರೀಸ್ಲ್ಯಾಂಡ್ನಲ್ಲಿ ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್ ಜನನವಾಗುತ್ತೆ. ತಂದೆ ಗಾಜ್ಫ್ರಿಡ್ ಓರ್ವ ಪಾದ್ರಿಯಾಗಿದ್ರು. ತಾಯಿ ಟಿಡೋ ಹೆಲೆನ್ ಹ್ಯೂಬರ್ಟ್. ಈ ದಂಪತಿಗಳ 6 ಜನ ಮಕ್ಕಳಲ್ಲಿ ಕಿಟೆಲ್ ಹಿರಿಯವರು. 1841ರಿಂದ 1849ರವರೆಗೆ ಮಾಧ್ಯಮಿಕ ಶಿಕ್ಷಣ ಪಡೆದು 1849 ಆಗಸ್ಟ್ 30ರಲ್ಲಿ ಬ್ಯಾಸಲ್ ಮಿಷನ್ ಸಂಸ್ಥೆಯ ಮಿಷನರಿ ಶಿಕ್ಷಣಕ್ಕೆ ಕಿಟೆಲ್ರ ಪರವಾಗಿ ಅವರ ತಂದೆಯೇ ಅರ್ಜಿ ಹಾಕಿ 1850ರಲ್ಲಿ ಮಿಷನರಿ ಕಾಲೇಜಿಗೆ ಸೇರಿಸುತ್ತಾರೆ. ಬ್ಯಾಸಲ್ ಮಿಷನ್ನವರು 1853ರಲ್ಲಿ ಕಾಪ್ಪನ್ ಮತ್ತು ಕಿಟೆಲ್ರನ್ನ ದಕ್ಷಿಣ ಭಾರತದ ಧಾರವಾಡಕ್ಕೆ ಮತ ಪ್ರಚಾರಕ್ಕಾಗಿ ಕಳಿಸಿಕೊಟ್ಟರು. ಇವರು ಭಾರತಕ್ಕೆ ಬರುವ ಹೊತ್ತಿಗೆ ಹೀಬ್ರೂ, ಗ್ರೀಕ್, ಲ್ಯಾಟಿನ್, ಫ್ರೆಂಚ್ ಮತ್ತು ಇಂಗ್ಲಿಷ್ ಕಲಿತುಕೊಂಡಿದ್ರು. ಅದಾಗಲೇ ರೇವಿಗಲ್ ಎಂಬ ಬ್ರಿಟಿಷ್ ಅಧಿಕಾರಿ ಧಾರವಾಡದಲ್ಲಿದ್ರು. ಅವರು ಕನ್ನಡ ಸಾಹಿತ್ಯ ಅಭ್ಯಾಸವನ್ನ ಮಾಡಿ ಆ ವಲಯದಲ್ಲಿ ಹೆಸರುವಾಸಿಯಾಗಿದ್ರು. ಕಿಟೆಲ್ರಿಗೆ ಅವರನ್ನ ಭೇಟಿ ಮಾಡುವ ಕುತೂಹಲ. ಆದರೆ ಅವರ ಬದಲು ಇನ್ನೊಬ್ಬ ಅಧಿಕಾರಿ ಕೆ ಮೋರಿಕ್ರ ಪರಿಚಯವಾಯಿತು. ಮೊದಲು ಧಾರವಾಡದ ಸುತ್ತಮುತ್ತಲಿನ ದೇಸಿ ಭಾಷೆಗಳನ್ನ ಅರಿಯಲು ಕಿಟೆಲ್ ಕಾಲುನಡಿಗೆಯಲ್ಲೇ ಹಳ್ಳಿಗಾಡುಗಳಲ್ಲಿ, ಗುಡ್ಡಗಾಡುಗಳಲ್ಲಿ, ದುರ್ಗಮ ಕಾಡು ಮೇಡುಗಳಲ್ಲಿ ಊರೂರು ಅಲೆದು ಆ ಪ್ರದೇಶಗಳ ಆಡು ಭಾಷೆಗಳ ಪರಿಚಯ ಮಾಡಿಕೊಂಡ್ರು. ಕನ್ನಡ ಕಲಿಕೆಗೆ ಕಿಟೆಲ್ ಮಾಡಿದ್ದೇನು? ಮೆಣಸು, ಏಲಕ್ಕಿಯನ್ನು ಜೇಬಿನಿಂದ ತೆಗೆದು ಹಳ್ಳಿಗರ ಮನೆ ಬಾಗಿಲು ತಟ್ಟಿ, ಇದಕ್ಕೆ ಕನ್ನಡದಲ್ಲಿ ಏನಂತೀರಿ ಅಂತ ಕೇಳಿ ಕಿಟೆಲ್ ಅದನ್ನ ಗುರುತು ಹಾಕಿಕೊಳ್ತಿದ್ರು. ಸಿಕ್ಕ ಪದದ ವ್ಯುತ್ಪತ್ತಿ ವ್ಯಾಪ್ತಿಗೆ ಪ್ರಾಚೀನ ಗ್ರಂಥಗಳನ್ನ ಓದುತ್ತಿದ್ದರು. ಈ ನಿಟ್ಟಿನಲ್ಲಿ ಕೇಶಿರಾಜನ ಶಬ್ದಮಣಿ ದರ್ಪಣ ಕಿಟೆಲ್ ಅವರಿಗೆ ಅಂಗೈನಲ್ಲಿ ಆಗಿತ್ತು. ಪ್ರಾಚೀನ ಕವಿಗಳ ಕವನದ ಸಾಲುಗಳು ನಾಲಿಗೆ ತುದಿಯಲ್ಲಿ ಕುಣಿಯುತ್ತಿದ್ದವು. ಕನ್ನಡದ ಕಲಿತ ಕೇವಲ 13 ವರ್ಷಗಳಲ್ಲೇ ಹಳೆಗನ್ನಡ ವ್ಯಾಕರಣ ಸೂತ್ರಗಳು ಎಂಬ ಗ್ರಂಥ ಪ್ರಕಟಣೆ ಮಾಡುವ ಸಾಹಸ ಮಾಡಿದರು. ಕನ್ನಡ ಭಾಷೆಯ ಜೊತೆಗೆ ಸಂಸ್ಕೃತವನ್ನೂ ಕಲಿತರು. 1862ರಲ್ಲಿ ಬೈಬಲ್ನ ಹೊಸ ಒಡಂಬಡಿಕೆಯನ್ನು ಕನ್ನಡಕ್ಕೆ ತಂದರು. 1863ರಲ್ಲಿ ಕಥಾಮಾಲಿಕೆ ಪ್ರಸಿದ್ಧಿ ಪಡಿಸಿದ್ರು. 1865ರಲ್ಲಿ ಸಣ್ಣ ಕರ್ನಾಟಕ ಕಾವ್ಯಮಾಲೆ ಪದ್ಯ ಸಂಗ್ರಹಣ ಬೆಳಕಿಗೆ ಬಂತು. ಇದೇ ಮುಂದೆ ಕರ್ನಾಟಕ ಕಾವ್ಯಮಾಲೆ ಎಂದು ಪ್ರಕಟಗೊಂಡು ಹಲವಾರು ಆವೃತ್ತಿಗಳಾಗಿ ಪ್ರಕಟಗೊಳ್ತು. ವಿಶೇಷವೆಂದರೆ ಈ ಕೃತಿ ಮುನ್ನುಡಿ ಮತ್ತು ಸಹಾಯ ಟಿಪ್ಪಣಿಗಳನ್ನು ಒಳಗೊಂಡಿದೆ. ಕನ್ನಡ ಪತ್ರಿಕೆಯ ಸಂಪಾದಕರಾಗಿ ಆಗಿನ ಬೊಂಬಾಯಿ ಪ್ರಾಂತ್ಯದಿಂದ ಕನ್ನಡಿಗರ ಪರವಾಗಿ ವಿಚಿತ್ರ ವರ್ತಮಾನ ಸಂಗ್ರಹವೆಂಬ ಪತ್ರಿಕೆ ತಿಂಗಳಿಗೆ 2 ಬಾರಿ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಪ್ರಕಟವಾಗುತ್ತಿತ್ತು. ಈ ಪತ್ರಿಕೆಯ ಸಂಪಾದಕರಾಗಿ 1862ರಲ್ಲಿ ಕಿಟೆಲ್ಲರು ಕೆಲಸ ಮಾಡಿದ್ರು. 1864ರಲ್ಲಿ ಕನ್ನಡ ಪಾಠಗಳ 3ನೆಯ ಪುಸ್ತಕವನ್ನ ಹೊರತಂದ್ರು. ಅದರಲ್ಲಿ ಇಂಗ್ಲೆಂಡ್ ದೇಶದ ಚರಿತ್ರೆಯ ಭಾಗವನ್ನ ಮಕ್ಕಳಿಗೆ ಪರಿಚಯಿಸುವ ಪ್ರಯತ್ನ ಮಾಡಿದ್ರು. ಧಾರವಾಡದಲ್ಲಿ 1831ರಲ್ಲೇ ಕನ್ನಡ ಶಾಲೆಯ ಸ್ಥಾಪನೆಯೂ ಆಗಿತ್ತು.
ಇಂಗ್ಲಿಷ್ ಶಾಲೆಯ ಸ್ಥಾಪನೆ ಮೊಟ್ಟ ಮೊದಲು ಬ್ಯಾಸಿಲ್ ಮಿಷನ್ ಸಂಸ್ಥೆಯ ಸಹಕಾರದಿಂದಲೇ ಆಯಿತು. ಕನ್ನಡ ಭಾಷೆಯ ಬಗ್ಗೆ ಒಲವಿದ್ದ ಬ್ರಿಟಿಷ್ ಅಧಿಕಾರಿಗಳಾದ ರಸೆಲ್, ಫ್ಲೀಟ್ ಮತ್ತು BL ರೈಸ್ ಮುಂತಾದ ಪ್ರಮುಖರು ಕಿಟೆಲ್ಲರ ಭಾಷಾ ಪ್ರಸಾರದಲ್ಲಿ ನೆರವಾದರು. ಕಿಟೆಲ್ಲರ ವೈಯಕ್ತಿಕ ಜೀವನ. ಕಿಟೆಲ್ ಮಂಗಳೂರಿನ ಪಾಲಿನ್ ಐತ್ ಎಂಬ ಹುಡುಗಿಯನ್ನ ಮದುವೆ ಆಗ್ತಾರೆ. ಅವರ ದಾಂಪತ್ಯ ಜೀವನಕ್ಕೆ 2 ಮಕ್ಕಳು ಜನನವಾಗ್ತಾರೆ. ಆದರೆ ಕೇವಲ 4 ವರ್ಷದ ವೈವಾಹಿಕ ಜೀವನದ ಅಂತ್ಯದಲ್ಲೇ ಆಕೆ ತೀರಿಕೊಳ್ತಾಳೆ. 2ನೇ ಮದುವೆಯನ್ನ ತನ್ನ ಪತ್ನಿಯ ತಂಗಿ ಜೂಲಿಯವರ ಜೊತೆಗೆ ಜರ್ಮನಿಯಲ್ಲಿ ಜರುಗಿತು. ಇವರ ವೈವಾಹಿಕ ಜೀವನಕ್ಕೆ 3 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗು ಜನಿಸುತ್ತೆ. ಕಿಟೆಲ್ಲರ ಜೀವನದ ಮಹತ್ವದ ದಿನಗಳು. 1872ರಲ್ಲಿ ತಾಯ್ನಾಡಿನಿಂದ ಮರಳಿ ಧಾರವಾಡಕ್ಕೆ ಆಗಮಿಸಿ ಇಂಡಿಯನ್ ಆಂಟಿಕ್ವಿಟ್ ಎಂಬ ಪತ್ರಿಕೆ ಪ್ರಾರಂಭಿಸುತ್ತಾರೆ. ಈ ಪತ್ರಿಕೆಯಲ್ಲಿ ಕನ್ನಡದ ಬಗ್ಗೆ ಆಂಗ್ಲ ಭಾಷೆಯಲ್ಲಿ ಬರೆದ ಲೇಖನಗಳ ಸಂಕಲನ, ಕೇಶಿರಾಜನು ಅದೇ ವರ್ಷ ಬರೆದ ಶಬ್ದಮಣಿ ದರ್ಪಣವೆಂಬ ಗ್ರಂಥದ ಸಂಪಾದನೆ ಮತ್ತು ಪುನರ್ ಪ್ರಕಟಣೆ ಮಾಡಿದ್ರು. ಕಿಟೆಲ್ಲರು ಕೇಶಿರಾಜನ ಬಗ್ಗೆ ಬರೆದ ಪ್ರಥಮ ಪರಿಷ್ಕೃತ ಲೇಖನ ಇದರಲ್ಲಿದೆ. ಈ ಪುಸ್ತಕವನ್ನು ಆಗ್ಲೇ ಜೆ ಗ್ಯಾರೆಟ್ ಎಂಬುವರು 1868ರಲ್ಲಿ ಬರೆದು ಪ್ರಕಟಿಸಿದ್ರು. ಕಿಟೆಲ್ಲರು ಪಂಚತಂತ್ರದ ಬಗ್ಗೆಯೂ ಬರೆದಿದ್ದಾರೆ. ಕೇವಲ ಬರವಣಿಗೆಯಲ್ಲದೆ ಮನುಕುಲದ ಎಲ್ಲಾ ಸೇವಾ ಕ್ಷೇತ್ರಗಳಲ್ಲೂ ಅವರು ಮುಂದಿದ್ರು. ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನೆ. 1894ರಲ್ಲಿ ಕನ್ನಡ ಇಂಗ್ಲಿಷ್ ನಿಘಂಟು ಮಂಗಳೂರಿನಲ್ಲಿ ಪ್ರಕಟಗೊಳ್ತು. ಅದು 1758 ಪುಟಗಳ 70,000 ಪದಗಳುಳ್ಳ ಶಬ್ದ ಕನ್ನಡಿ. ಗಾದೆಗಳು, ನುಡಿಗಟ್ಟುಗಳು, ಕನ್ನಡ ಪದಗಳ ಪಕ್ಕದಲ್ಲಿ ಇಂಗ್ಲಿಷ್ ಅರ್ಥ, ಕನ್ನಡದಲ್ಲಿ ಪದ ವ್ಯಾಪ್ತಿ, ಮೂಲದ ವಿವರಣೆ ಮುಂತಾದವುಗಳನ್ನು ಒಳಗೊಂಡಿದೆ. ನಿಘಂಟಿನ ಕಾರ್ಯ ಆರಂಭವಾಗಿದ್ದು 1872ರಲ್ಲಿ, ಇನ್ನು ಕೊನೆಯಾಗಿದ್ದು 1894. ಅಂದರೆ 22 ವರ್ಷಗಳ ಸುದೀರ್ಘ ನಿರ್ಮಾಣ ಪಯಣವಿದು. ಕಿಟೆಲ್ಲರಿಗೆ ಸ್ಥಳೀಯ ವಿದ್ವಾಂಸರು ಕೂಡ ನಿಘಂಟಿನ ಕಾರ್ಯಕ್ಕೆ ನೆರವಾದರು. ಅವರಲ್ಲಿ ವಸ್ತ್ರದ ಶಿವಲಿಂಗಯ್ಯ, MC ಶ್ರೀನಿವಾಸಾಚಾರಿ, ಶಿವರಾಮ್ ಭಾರದ್ವಾಜ್ ಪ್ರಮುಖರು. ಕಿಟೆಲ್ಲರು ವ್ಯಾಕರಣ ಮತ್ತು ಛಂದಸ್ಸಿಗೆ ಒತ್ತು ಕೊಟ್ಟಿದ್ರೂ ಕೂಡ ಅವರು ಎಂದೆಂದಿಗೂ ಅವಿಸ್ಮರಣೀಯರಾಗಿರುವುದು ಅವರ ಕನ್ನಡ ಇಂಗ್ಲಿಷ್ ನಿಘಂಟು ರಚನೆಯಿಂದಲೇ. ಅದಕ್ಕೂ ಮುನ್ನವೇ ರೀವ್ ಮತ್ತು ಗಿಲ್ಕ್ರಿಸ್ಟ್ ಎಂಬುವರು ಬೇರೆ ಬೇರೆ ಆಗಿಯೇ ಕನ್ನಡ ಇಂಗ್ಲಿಷ್ ಶಬ್ದಕೋಶಗಳ ರಚನೆ ಮಾಡಿದ್ರು. 1824ರಲ್ಲಿ ರಚಿತವಾಗಿದ್ದ ಕೆ. ವಿಲಿಯಂ ರೀವ್ ಅವರ ಕನ್ನಡ ಶಬ್ದಕೋಶದಲ್ಲಿ ದೋಷಗಳು ಕಂಡು ಬಂದಿದ್ವು. 1868ರಲ್ಲಿ ಧಾರವಾಡದ ಫಾದರ್ ಜಿಗ್ಲರ್ ಕೂಡ ಅವರ ಶಬ್ದಕೋಶವನ್ನ ಮಂಡಿಸಿದ್ರು. ಆದರೆ ಪಾಂಡಿತ್ಯಪೂರ್ಣ ಬರಹಕ್ಕೆ ಕೆಟೆಲ್ ಹೆಸರುವಾಸಿಯಾಗಿದ್ರು. 1872ರಲ್ಲಿ ಸೂಕ್ಷ್ಮವಾಗಿ ಅದರ ರೂಪುರೇಷೆಗಳನ್ನು ತಯಾರಿಸಿದ್ರು. 1877ರಲ್ಲಿ ಕೆಟೆಲ್ಲರು ಜರ್ಮನಿಗೆ ತೆರಳಿ ನಿಘಂಟು ರಚನೆಯಲ್ಲಿ ತೊಡಗಿ 1892ರಲ್ಲಿ ಸಿದ್ಧಪಡಿಸಿದಾಗಲೇ ಅವರಿಗೆ 60 ವರ್ಷವಾಗಿತ್ತು. ತಮ್ಮ ಅವಿರತ ಪರಿಶ್ರಮಗಳಿಂದ ಮುಂದಿನ 20 ವರ್ಷಗಳಲ್ಲಿ, ಅಂದರೆ 1892ರಲ್ಲಿ ಕನ್ನಡ ನಿಘಂಟನ್ನ ಪೂರ್ಣಗೊಳಿಸಿ ಹಸ್ತಪ್ರತಿಯನ್ನ ಬ್ಯಾಸಿಲ್ ಮಿಷನ್ಗೆ ಒಪ್ಪಿಸಿದ್ರು. ಕನ್ನಡ ಭಾಷೆಯನ್ನು ಅರಿಯಲು ಪ್ರಯತ್ನಿಸುತ್ತಿದ್ದ ಬ್ರಿಟಿಷರಿಗೆ ಈ ಪ್ರಯತ್ನ ಬಹಳವಾಗಿ ಹಿಡಿಸಿತ್ತು. 1894ರಲ್ಲಿ ಈ ನಿಘಂಟನ್ನು ಮದರಾಸು ವಿಶ್ವವಿದ್ಯಾಲಯ ಪ್ರಕಟಿಸಿತ್ತು. ಸರ್ ವಾಲ್ಟರ್ ಏಲಿಯಟ್ ಎಂಬ ಅಧಿಕಾರಿ ಹಣದ ಸಹಾಯಕ್ಕಾಗಿ ಶಿಫಾರಸು ಮಾಡುವುದಾಗಿ ಆಶ್ವಾಸನೆ ಕೊಟ್ಟ. ಆ ಸಮಯದಲ್ಲಿ ನಡೆದ ಯುದ್ಧದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಏಲಿಯಟ್ ಅವರನ್ನ ಸೆರೆ ಹಿಡಿದು ಕಾರಾಗೃಹದಲ್ಲಿಟ್ಟಿದ್ರು. ಜೈಲಿನಿಂದ ಬಿಡುಗಡೆಯಾದ ಮೇಲೆ ಧಾರವಾಡದ ಸಹಾಯಕ ಕಲೆಕ್ಟರ್ ಆದರು. ಅಲ್ಲಿಯೇ ಕನ್ನಡ ಕಾವ್ಯದ ಶೈಕ್ಷಣಿಕ ಪುನರ್ರಚನೆಯ ಪ್ರಯತ್ನ ಕೈಗೊಳ್ಳಲಾಯಿತು. 14 ಹಸ್ತಪ್ರತಿಗಳ ಸಹಾಯದಿಂದ ನಾಗವರ್ಮನ ಚಂದೋಂಬುದಿ ಸಂಗ್ರಹ 1875ರಲ್ಲಿ ನಡೆಯಿತು. ಇದು ಅತ್ಯಂತ ಮಹತ್ವದ ಬೆಳವಣಿಗೆ ಎನಿಸಿಕೊಳ್ತು. ಕೆಟೆಲ್ ಗದಗ, ಧಾರವಾಡ, ಮೈಸೂರು, ಕೊಡಗು, ಮಡಿಕೇರಿಗಳಲ್ಲಿ ಸುತ್ತಿ ಹಸ್ತಪ್ರತಿಗಳನ್ನು ಸಂಗ್ರಹಿಸಿದರು. ಇದಕ್ಕೆ BL ರೈಸ್ ಮತ್ತು ತಿರುಮಲೆ ಶಾಮಣ್ಣನವರ ಸಹಾಯವೂ ದೊರಕಿತ್ತು. ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಕಿಟೆಲ್ ಕಾವ್ಯಮಂಜರಿ ಕೃತಿ ರಚಿಸಿದ್ರು. ಮಕ್ಕಳಿಗೆಂದೇ ಹಲವು ಪಠ್ಯಪುಸ್ತಕಗಳನ್ನು ರಚಿಸಿದ್ರು. ಪರಮಾತ್ಮನ ಜ್ಞಾನ, ಪಂಚತಂತ್ರ ಅವರು ಭಾಷಾಂತರಿಸಿದ ಗ್ರಂಥಗಳಲ್ಲಿ ಮುಖ್ಯವಾದವು. ಶಬ್ದಮಣಿ ದರ್ಪಣ,
ಚಂದು ಮುದಿ ಇವು ಅವರು ಸಂಪಾದಿಸಿದ ಕೃತಿಗಳು. ಧಾರವಾಡದ ಬ್ಯಾಸಲ್ ಮಿಷನ್ ಪ್ರೌಢಶಾಲೆಯಲ್ಲಿ ಕಿಟೆಲ್ ಅಲ್ಪಾವಧಿಗೆ ಮುಖ್ಯ ಉಪಾಧ್ಯಾಯರಾಗಿಯೂ ಇದ್ರು. ಉನ್ನತ ಆಡಳಿತದ ನಾನಾ ಹುದ್ದೆಗಳಿಗೆ ಆಹ್ವಾನ ಬರುತ್ತಿತ್ತಾದರೂ ಅವರು ಅವೆಲ್ಲವನ್ನ ನಯವಾಗಿ ತಿರಸ್ಕರಿಸಿ ಕನ್ನಡದ ಉಪಾಸನೆ ಪರಿಚಾರಿಕೆಗೆ ತಮ್ಮ ಬದುಕನ್ನ ಮೀಸಲಿರಿಸಿದ್ರು. ಕಿಟೆಲ್ರಿಗಿದ್ದ ಕನ್ನಡ ಇಂಗ್ಲಿಷ್ ಜ್ಞಾನ ಪಾಂಡಿತ್ಯವನ್ನು ಗಮನಿಸಿದ ಜರ್ಮನಿಯ ಟ್ಯೂಮಿಂಗೆನ್ ವಿಶ್ವವಿದ್ಯಾಲಯ ಜೂನ್ 6, 1893ರಲ್ಲಿ ಡಾಕ್ಟರೇಟ್ ಕೊಟ್ಟು ಗೌರವಿಸಿತ್ತು. ಕನ್ನಡ ಕೃತಿಗೆ ಹೊರದೇಶದಲ್ಲಿ ದೊರಕಿದ ಮೊದಲ ಗೌರವ ಇದು. 1890ರಲ್ಲಿ ಧಾರವಾಡದ ಜನತೆ ಎಚ್ಚೆತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಂಸ್ಥೆಯ ವತಿಯಿಂದ ಗೌರವ ಸದಸ್ಯತ್ವವನ್ನ ಕೊಟ್ಟು ಆದರಿಸಿತ್ತು. ತಮ್ಮ ಕೊನೆಯ ದಿನಗಳನ್ನ ತಾಯ್ನಾಡಲ್ಲೇ ಇರಬಯಸಿದ ಕಿಟೆಲ್ಗೆ ತಮ್ಮ ಇಳಿ ವಯಸ್ಸಿನಲ್ಲೂ ಕನ್ನಡ ನಾಡಿನ ಮೇಲಿನ ಒಲವು ಕಡಿಮೆಯಾಗಿರಲಿಲ್ಲ. ಕನ್ನಡ ವ್ಯಾಕರಣದ ಬಗ್ಗೆ ಇಂಗ್ಲಿಷ್ನಲ್ಲಿ ಒಂದು ಪುಸ್ತಕ ಬರೆದಿದ್ರು. 1903 ಡಿಸೆಂಬರ್ 18ರಂದು ಆ ಪುಸ್ತಕದ ಮುದ್ರಿತ ಮೊದಲ ಪ್ರತಿ ಕೈ ಸೇರಿದ ಮರುದಿನ ಬೆಳಗ್ಗೆ ಕಿಟೆಲ್ ಇಹಲೋಕ ತ್ಯಜಿಸಿದ್ರು. ಅವರ ಕೈ ಕನ್ನಡ ಪುಸ್ತಕದ ಪ್ರತಿಯನ್ನ ಹಿಡಿದಿತ್ತು. ಹಾಸಿಗೆ ಹಿಡಿದಿದ್ದ ತಮ್ಮನ್ನ ನೋಡಲು ಬಂದ ಕನ್ನಡಿಗನನ್ನ ಕಂಡಾಗ ಕಿಟೆಲ್ಗೆ ಜೀವ ಬಂದಂತೆ ಹಿಗ್ಗಿದ್ರು. ಆ ಮನುಷ್ಯನು ಇಂಗ್ಲಿಷ್ನಲ್ಲಿ ಮಾತು ಪ್ರಾರಂಭಿಸಿದ. ದಯವಿಟ್ಟು ಕನ್ನಡದಲ್ಲಿ ಮಾತನಾಡಿ ಎಂದು ಕಿಟೆಲ್ ಆ ಮನುಷ್ಯನನ್ನ ಒತ್ತಾಯಿಸಿದ್ರು. ಇಂದು ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಮೇಯೋ ಹಾಲ್ ಬಳಿ ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್ ಅವರ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ. ಅದು ಅಲ್ಲದೆ ಬೆಂಗಳೂರಿನ ಆಸ್ಟಿನ್ ಟೌನ್ನಲ್ಲೇ ರೆವರೆಂಡ್ ಕಿಟೆಲ್ ನಗರ ಎಂದು ಹೊಸದಾಗಿ ನಾಮಕರಣ ಮಾಡಲಾಗಿದೆ. ಈ ಮಹಾನುಭಾವರ ನೆನಪಿಗಾಗಿ ಧಾರವಾಡದಲ್ಲಿ ಕಿಟೆಲ್ ಕಾಲೇಜು ಸ್ಥಾಪನೆಯಾಗಿದೆ. ಹೀಗೆ ಹುಟ್ಟು ಎಲ್ಲಾದರೇನು, ಸಾವನ್ನ ಇಡೀ ಜಗತ್ತೇ ಕೊಂಡಾಡಬೇಕು ಎಂಬುದನ್ನ ಇಡೀ ಜಗತ್ತಿಗೆ ಸಾರಿದ ಶ್ರೇಷ್ಠ ಮಹನೀಯರ ಪಟ್ಟಿಗೆ ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್ ಸೇರಿಕೊಳ್ತಾರೆ. ಇಂತಹ ಕನ್ನಡ ಪ್ರೇಮಿಯನ್ನ ನೆನೆದು ಧನ್ಯರಾಗೋಣ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.